ಇನ್ನು ನಟ ದರ್ಶನ್ ಅವರ ಫೋನ್ ನಂಬರಿಗೋಸ್ಕರ ಪವಿತ್ರ ಗೌಡ ದುಂಬಾಲು ಬಿದ್ದಿದ್ರಂತೆ ಇವತ್ತು. ಎಲ್ಲಿ ಸ್ಟೋರಿ ನೋಡಿ. ಮತ್ತೆ ಒಂದಾದ್ರ ದರ್ಶನ್ ಪವಿತ್ರ ಗೌಡ ಫೋನ್ ನಂಬರ್ಗಾಗಿ ಹಠ ಮಾಡಿದ ಪವಿತ್ರ ಗೌಡ, ಹಠಕ್ಕೆ ಸೋತು ಪವಿತ್ರಾಗೆ ನಂಬರ್ ನೀಡಿದ ದಾಸ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ ಆರೋಪಿಗಳು ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗಿದ್ರು. ಎಲ್ಲ ಆರೋಪಿಗಳು ಕೂಡ ಪ್ರತ್ಯೇಕವಾಗಿಯೇ ಕೋರ್ಟ್ಗೆ ಬಂದಿದ್ರು. ಪ್ರಕರಣದ ವಿಚಾರಣೆ ಪ್ರಾರಂಭವಾಗುವವರೆಗೂ ದೂರದಲ್ಲಿಯೇ ಇದ್ದಂತಹ ಪವಿತ್ರ ಮತ್ತು ದರ್ಶನ್ ಒಬ್ಬರನ್ನೊಬ್ಬರು ಮಾತನಾಡಿಸೋದಕ್ಕೂ ಕೂಡ ಹಿಂದೇಟ್ ಹಾಕ್ತಾ ಇದ್ರು. ಅದರಲ್ಲೂ ದರ್ಶನ್ ಪವಿತ್ರಾಳಿಂದ ಅಂತರ ಕಾಪಾಡಿಕೊಳ್ಳುವ ಯತ್ನದಲ್ಲಿಯೇ ಇದ್ರು. ಕೋರ್ಟ್ನಲ್ಲಿ ವಿಚಾರಣೆ ಪ್ರಾರಂಭದ ಬಳಿಕ 15 ದಿನಗಳ ಕಾಲ ಹೊರ ರಾಜ್ಯಕ್ಕೆ ತೆರಳಲು ಪವಿತ್ರ ಗೌಡ ಅನುಮತಿ ಕೋರಿದ್ರು. ಇದರ ವಿಚಾರಣೆ ಮುಗಿತಾ ಇದ್ದಂತೆ ತರಾತುರಿಯಲ್ಲಿ ಓಡಿದ ದರ್ಶನ್ ಹಿಂಬದಿಯಲ್ಲಿಯೇ ಪವಿತ್ರ ಕೂಡ ಓಡಿದ್ರು. ಲಿಫ್ಟ್ನಲ್ಲಿ ಫೋನ್ ನಂಬರ್ಗೆ ಹಠ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಮೊಟ್ಟ ಮೊದಲ ಬಾರಿಗೆ ನಂಬರ್ ಅನ್ನ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಜಾಮೀನು ಸಿಕ್ಕು 5 ತಿಂಗಳಾದರೂ ಕೂಡ ನಂಬರ್ ಪರಸ್ಪರ ಹಂಚಿಕೆ ಆಗಿರಲಿಲ್ಲ. ಒಂದು ಮಾಹಿತಿಯ ಪ್ರಕಾರ ದರ್ಶನ್ ಮತ್ತು ಪವಿತ್ರ ಬಾಂಧವ್ಯದಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಕೋರ್ಟ್ನ ಲಿಫ್ಟ್ನಲ್ಲಿ ನಂಬರ್ಗಾಗಿ ಮುಗಿಬಿದ್ದಂತಹ ಪವಿತ್ರ ಗೌಡ ದರ್ಶನ್ ನಂಬರ್ಗಾಗಿ ಹಠಕ್ಕೆ ಬಿದ್ದು ನಂಬರ್ ಪಡೆದಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜಾಮೀನನ್ನು ಪಡೆದ ಬಳಿಕ ಸಂಪೂರ್ಣವಾಗಿ ದೂರ ಉಳಿದಿದ್ದಂಥ ಪವಿತ್ರ ಗೌಡ ಮತ್ತು ದರ್ಶನ್ ಇವತ್ತು ಕೋರ್ಟ್ನಲ್ಲಿ ಮತ್ತೆ ಭೇಟಿಯಾದರು. ಯಾಕೆಂದರೆ ಇಬ್ಬರ ನಂಬರ್ ಕೂಡ ಮತ್ತೆ ಎಕ್ಸ್ಚೇಂಜ್ ಆಗಿರಲಿಲ್ಲ. ಕೊಲೆ ಪ್ರಕರಣದಲ್ಲಿ ಅವರ ನಂಬರನ್ನು ಬದಲಾವಣೆಯನ್ನು ಮಾಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಲಿಫ್ಟ್ನಲ್ಲಿ ಲಾಕ್ ಮಾಡ್ಕೊಂಡಂಥ ಪವಿತ್ರ ಅವರ ನಂಬರನ್ನು ಪಡ್ಕೊಳ್ಳುವಂಥ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ಲು. ಜೊತೆಗೆ ಹಠಕ್ಕೆ ಬಿದ್ದು ಪವಿತ್ರ ಗೌಡ ದರ್ಶನ್ನ ಮೊಬೈಲ್ನ ನಂಬರ್ನ ಪಡ್ಕೊಂಡಿರುವಂಥದ್ದು. ಅಂದರೆ ಹೊಸ ಮೊಬೈಲ್ ನಂಬರ್ ಏನಿತ್ತು, ಹೊಸ ಮೊಬೈಲ್ ನಂಬರನ್ನು ಪಡ್ಕೊಂಡು ಮತ್ತೆ ಆತನ ಸಂಪರ್ಕನ ಬೆಳೆಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಕೊಲೆ ಕೇಸ್ನಲ್ಲಿ ಹೆಚ್ಚುವರಿ ಆರೋಪ ಪಟ್ಟಿ, ಎಲ್ಲ ಆರೋಪಿಗಳ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರೆಸಿ ಪ್ರಕರಣದಲ್ಲಿರುವ ಒಂದಷ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ. ಜೊತೆಗೆ ಪ್ರಕರಣದ ಕೆಲವು FSL ವರದಿಗಳು, ಪೆನ್ ಡ್ರೈವ್ ಮತ್ತು ಗಾಡಿ ರಿಲೀಸ್ ಪ್ರಕ್ರಿಯೆಯ ದಾಖಲಾತಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಕೋರ್ಟ್ ಜುಲೈ 7ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಿಗದಿಯಾಗಿದ್ದು ಮತ್ತಷ್ಟು ಕುತೂಹಲವನ್ನು ಕೆರಳಿಸಿದೆ. ಪದೇ ಪದೇ ವಿಚಾರಣೆಗೆ ಹಾಜರಾಗ್ತಾ ಇರುವಂಥ 7 ಜನ ಆರೋಪಿಗಳು, ಅಂದರೆ 17 ಜನ ಆರೋಪಿಗಳ ಪೈಕಿ 7 ಜನ ಆರೋಪಿಗಳನ್ನ ಜಾಮೀನನ್ನು ವಜಾವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸರ್ಕಾರಿ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಪೊಲೀಸರು ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ಸುಪ್ರೀಂ ಕೋರ್ಟ್ನ ವಿಚಾರಣೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.